ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಸ್ಯಾರಿಗೆ ರಿಂಕಲ್ಸ್ ಬರದೇ ಇರೋ ರೀತಿ ಫಾಲ್ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರ ಇಟ್ಕೊಂಡು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೋಡ್ಕೊಳ್ಳಿ. ಸೀರೆನ ಫಸ್ಟು ಉಲ್ಟಾ ಕಡೆ ಇಟ್ಕೊಂಡು ನಾವು ಫಾಲ್ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಇವಾಗ ನಾವು ಟೇಪ್ ಒಂದು ತಗೊಂಡು ಅಳತೆ ಮಾಡ್ಕೊಳ್ಳಿ. ಉಲ್ಟಾ ಸೀದಾ ನೋಡ್ಕೊಂಡು ಆದಮೇಲೆ ನೀವು ಅಳತೆ ತಗೊಂಡು 10 ಇಲ್ಲ 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾವು ಈಗ ಫಾಲ್ನ ಸ್ಟಿಚ್ ಮಾಡೋಣ. ಫ್ರೆಂಡ್ಸ್, ಈ ಥರ ಇಟ್ಕೊಳ್ಳಿ. ಫಾಲನ್ನು ಉಲ್ಟಾ ಸೀದಾ ನೋಡ್ಕೊಳ್ಳಿ. ಮೊದಲಿಗೆ ನೋಡಿಕೊಂಡು ಒಂದು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಎಡ್ಜಸ್ನ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನಾವು ಈ ರೀತಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ದಾರ ಏನಾದರೂ ಇದ್ದರೆ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು, ಈ ಕಡೆ ಎಡ್ಜು ಸಹ ಇದೇ ರೀತಿ ದಾರ ಏನಾದರೂ ಇದ್ದರೆ ಕಟ್ ಮಾಡಿಕೊಂಡು ಒಂದು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ. 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಸ್ಯಾರಿಗೆ ಫಾಲನ್ನು ಸ್ಟಿಚ್ ಮಾಡೋಣ. ಎಕ್ಸ್ಟ್ರಾ ದಾರ ಏನಾದರೂ ಇದ್ದರೆ ಕಟ್ ಮಾಡಿಕೊಂಡು ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 11 ಇಂಚಿಗೆ ಅಲ್ಲಿಟ್ಕೊಂಡು ನಾವೀಗ ಫಾಲ್ನ ಸ್ಟಿಚ್ ಮಾಡೋಣ. ಮೊದಲಿಗೆ ರಫ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ಯಾವತ್ತಿದ್ರೂ ರಫ್ ಮಾಡ್ಕೊಬೇಕು. ರಫ್ ಮಾಡಿಕೊಂಡು ಪೂರ್ತಿ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಿ ಎಡ್ಜಸ್ ಎರಡೂ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಿ. ಕೈ ಒಂದು ಸಪೋರ್ಟ್ ತಗೊಳ್ಳಿ ಫ್ರೆಂಡ್ಸ್. ಹಿಂದುಗಡೆ ಕೈ ಸಪೋರ್ಟ್ ತಗೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಪೂರ್ತಿ ಫಾಲ್ ಎಷ್ಟಿದೆ ಅಷ್ಟು ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಎಡ್ಜ್ವರೆಗೂ. ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ. ಎಡ್ಜ್ವರೆಗೂ ಬಂದು ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ಎಡ್ಜಲ್ಲಿ ರಫ್ ಮಾಡ್ಕೊಬೇಕಾಗುತ್ತೆ. ರಫ್ ಮಾಡಿಕೊಂಡು ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಮತ್ತೆ ನಾವು ಸ್ಟಾರ್ಟಿಂಗಿಗೆ ಬರಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ಸ್ಯಾರಿ ಮತ್ತು ಫಾಲು ಈಕ್ವಲ್ಲಾಗಿ ಇಟ್ಕೊಂಡು ನಾವು ಗುಂಡು ಪಿನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ. ನಾವು ನೋಡಿ, ಈ ಥರ ಒಂದು ಗುಂಡು ಪಿನ್ನ ತಗೊಳ್ಳಿ. ನಮಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ, 10 ರೂಪಾಯಿಗೆ ಬರುತ್ತೆ ಅದು. ಗುಂಡು ಪಿನ್ ಯೂಸ್ ಮಾಡಿಕೊಂಡು ನೇರಕ್ಕೆ ಇಟ್ಕೊಂಡು ಗುಂಡು ಪಿನ್ನ ನಾವು ಸ್ಟಾರ್ಟಿಂಗಲ್ಲಿ ಒಂದು ಹಾಕ್ಕೊಳ್ಳೋಣ. ಅದೇ ರೀತಿ ನಾವು ಫಾಲು ಸ್ಯಾರಿಗೆ ಗುಂಡು ಪಿನ್ಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಸ್ಯಾರಿ ಮತ್ತು ಫಾಲು ಈಕ್ವಲ್ಲಾಗಿ ಇಟ್ಕೊಂಡು ರಿಂಕಲ್ಸ್ ಇರದೇ ಇರೋ ಥರ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಗುಂಡು ಪಿನ್ನ ಹಾಕ್ಕೊಬೇಕಾಗುತ್ತೆ. ಈ ರೀತಿ ಫ್ರೆಂಡ್ಸ್, ಫಾಲಲ್ಲಿ ಈ ಥರ ಲೈನ್ಸ್ ಬಂದಿರುತ್ತೆ ಅಲ್ವಾ, ಈ ಥರ ಲೈನ್ಸ್ ಬಂದಿರುತ್ತೆ. ಅವು ನೇರಕ್ಕೆ ಇಟ್ಕೊಂಡು ಗುಂಡು ಪಿನ್ನನ್ನು ನಾವು ಯೂಸ್ ಮಾಡ್ಕೊಬೇಕಾಗುತ್ತೆ. ಈ ಲೈನ್ಸ್ ನೋಡಿ ಬಂದಿದೆ ಫಾಲಲ್ಲಿ. ಗುಂಡು ಪಿನ್ನ ಯೂಸ್ ಮಾಡಿಕೊಂಡು ನಾವು ಆ ಲೈನ್ಸ್ ಎಲ್ಲ ನೇರವಾಗಿ ಇರಬೇಕು. ಆ ರೀತಿ ನಾವು ಗುಂಡು ಪಿನ್ ಹಾಕ್ಕೊಳ್ತಾ ಹೋಗೋಣ. ಅಲ್ಲೊಂದು ನಾವು ಈ ಥರ ಗುಂಡು ಪಿನ್ನ ಹಾಕ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ಥರ ಹಾಕ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೆಲದ ಮೇಲೆ ಹಾಸ್ಕೊಂಬಿಟ್ಟು ಸ್ಯಾರಿನ ಈ ಥರ ಗುಂಡು ಪಿನ್ ಹಾಕ್ಕೊಂಬಿಟ್ಟು ಮತ್ತೆ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಈ ಎಡ್ಜಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಅದೇ ರೀತಿ ನಾವು ಸೆಂಟರಲ್ಲಿ ಒಂದು ಗುಂಡು ಪಿನ್ನನ್ನು ಹಾಕ್ಕೊಂಡು ಮತ್ತು ನಾವು ಈಗ ಸ್ಟಾರ್ಟಿಂಗ್ಗೆ ಬಂದು ಈ ರೀತಿ ಒಂದು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಈ ಥರ ಸ್ಟಾರ್ಟಿಂಗಲ್ಲೂ ಸಹ ನಾವು ರಫ್ ಮಾಡ್ಕೊಬೇಕು. ರಫ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ತಾ ಬಂದು ಇಲ್ಲಿ ನಾವು ನೀಡಲ್ನ ಒಳಗಡೆ ಇಳಿಸ್ಕೊಬೇಕಾಗುತ್ತೆ. ನೀಡಲ್ ಒಳಗಡೆ ಇಳಿಸ್ಕೊಂಡು ಈ ಥರ ನಾವು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರೋಣ.
ನಾವು ಕೈ ಸಪೋರ್ಟಿಂಗ್ ತಗೊಂಡು ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ಥರ ಈ ರೀತಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಫಾಲನ್ನು. ನೋಡಿ ಫ್ರೆಂಡ್ಸ್, ಈ ರೀತಿ ಇನ್ನೊಂದು ಕೈ ಸಹಾಯ ತಗೊಂಡು ನಾವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ರಿಂಕಲ್ಸ್ ಯಾವುದೇ ರೀತಿ ಬರಲ್ಲ. ಹಾಗೆ ನಾವು ಗುಂಡು ಪಿನ್ ಯೂಸ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿದ್ರೆ ಯಾವುದೇ ರೀತಿ ರಿಂಕಲ್ಸ್ ಬರದೆ ನಾವು ಸ್ಟಿಚ್ ಮಾಡ್ಕೊಬೋದು. ಲಾಸ್ಟ್ವರೆಗೂ ಬಂದು ಮತ್ತೆ ಇಲ್ಲಿ ನೀಡಲ್ ಒಳಗಡೆ ಇಳಿಸ್ಕೊಂಡು ಮತ್ತೆ ಈ ಥರ ನಾವು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಲಾಸ್ಟಲ್ಲಿ ಸಹ ರಫ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗು, ಲಾಸ್ಟು ಮತ್ತು ನಾವು ಯಾವಾಗಲೂ ರಫಿಂಗ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಗುಂಡು ಪಿನ್ಸ್ ಎಲ್ಲ ತೆಗೆದುಬಿಡಿ. ನೋಡಿ ಫ್ರೆಂಡ್ಸ್, ಯಾವುದೇ ರೀತಿ ನಮಗೆ ಈಗ ಸ್ಯಾರಿನಲ್ಲಿ ರಿಂಕಲ್ಸ್ ಏನೂ ಬರದೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ನಾವು. ಈ ರೀತಿ ಗುಂಡು ಪಿನ್ನ ಯೂಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ನಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಫಾಲ್ ರಿಂಕಲ್ಸ್ ಬರದೇ ಇರೋ ಥರ ಸ್ಟಿಚ್ ಮಾಡೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.